ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಾಗೆ ಫಂಕ್ಷನ್ಸ್ ಜಾಸ್ತಿ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಇವತ್ತು ಅದೇ ಫಂಕ್ಷನಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಂಕ್ಷನ್ ಯಾರ್ದಪ್ಪ ಅಂತಂದರೆ ನನ್ನ ಮಗ ಅಂತಲೇ ಹೇಳ್ಬೋದು. ಆದರೆ ನಾವು ಹೊಟ್ಟೆಲಿ ಹುಟ್ಟಿಲ್ಲ ಅಷ್ಟೇ, ನನ್ನ ಮಗನೇ ಅವನು. ತುಂಬ ಬಾಂಡಿಂಗ್ ಇದೆ ಅವನ ಜೊತೆ ನಮಗೆ. ನಮ್ಮ ಹುಡುಗಿನೂ ಅಷ್ಟೇ ಚೆನ್ನಾಗಿದೆ, ಪೂಜಾ ಅಂತ ಅವಳ ಹೆಸರು. ಇವತ್ತು ಅವರ ರಿಸೆಪ್ಷನ್ ಫಂಕ್ಷನಿಗೆ ಬಂದಿದ್ದೀವಿ. ಹುಣಸರಲ್ಲೇ ಆಗಿದ್ದದು ರಿಸೆಪ್ಷನ್ನು. ಇಂಥ ದಿನಕ್ಕೋಸ್ಕರ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ವಿ ನಾವು. ಯಾಕೆಂದರೆ ಅವನು ತುಂಬ ಶ್ರಮಜೀವಿ ಮತ್ತು ತುಂಬ ಒಳ್ಳೆ ಹುಡುಗ. ಹಾಗಾಗಿ ಅವನಿಗೆ ಒಳ್ಳೆ ಪಾರ್ಟ್ನರ್ ಸಿಗಲಿ, ಲೈಫ್ ಪಾರ್ಟ್ನರ್ ಸಿಗಲಿ ಅಂತ ನಮಗೆ ತುಂಬ ಇಷ್ಟ ಇತ್ತು. ಹಾಗಾಗಿ ಆ ಥರ ಒಳ್ಳೆ ಪಾರ್ಟ್ನರೇ ಸಿಕ್ಕಿದ್ದಾಳೆ. ಆ ಹುಡುಗಿನೂ ತುಂಬ ಒಳ್ಳೆಯವಳೆ. ಜೋಡಿ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ಎಲ್ಲ ಅದು ಫಂಕ್ಷನ್ ಮುಗಿದ್ಮೇಲೆ ಬಂದು ಇಲ್ಲಿ ಊಟಕ್ಕೆ ಬಂದ್ವಿ ನಾವು. ಈಗೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಊಟನೂ ಚೆನ್ನಾಗಿತ್ತು. ಹೋಳಿಗೆ ಊಟ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಮತ್ತೆ ಸ್ಟೇಜ್ ಮೇಲೆ ಬಂದ್ವಿ. ನಮ್ಮ ಫ್ಯಾಮಿಲಿ ಫೋಟೋ ಇದು. ನಾವೆಲ್ಲರೂ ಬಂದಿದ್ದೀವಿ, ಫ್ಯಾಮಿಲಿ ಫೋಟೋ ತೆಗೆಸ್ಕೊತಾ ಇದ್ದೀವಿ. ನಾನು, ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು ಎಲ್ಲ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ. ಆಮೇಲೆ ನಮ್ಮಿಬ್ರದ್ದು ಒಂದು ಫೋಟೋ ತೆಗೆದ್ರು. ತುಂಬ ಇಷ್ಟ ಅವನಿಗೆ. ನಮ್ಮ ಕಂಡ್ರು ಅವನಿಗಿಷ್ಟ, ಅವನ ಕಂಡ್ರೆ ನಮಗಿಷ್ಟ. ಎಲ್ಲ ಫೋಟೋ ಎಲ್ಲ ತೆಗ್ಸಾದ್ಮೇಲೆ ರಿಸೆಪ್ಷನ್ ಎಲ್ಲ ಮುಗ್ದಾದ್ಮೇಲೆ ನಾವು ಮನೆಗೆ ಬಂದ್ವಿ. ಇದು ಮಾರನೇ ಬೆಳಿಗ್ಗೆ ಎದ್ದು ನಾವು ರೆಡಿಯಾಗಿದ್ದು ಧಾರೆ ಮುಹೂರ್ತಕ್ಕೆ. ನಾನು, ನನ್ನ ಮಕ್ಕಳು ಮತ್ತು ನಮ್ಮ ಯಜಮಾನರು ಎಲ್ಲ ರೆಡಿಯಾಗಿದ್ವಿ. ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ಸ್ ಮಾಡಿ. ಇವಾಗ ಚೌಟ್ರಿಗೆ ಬಂದ್ವಿ. ನಾನು ಹೋಗೋಷ್ಟರಲ್ಲಿ ತಂಗಿನೂ ಕೂಡ ಬಂದಿದ್ಲು. ಇನ್ನೂ ಧಾರೆ ಸ್ಟಾರ್ಟ್ ಆಗಿರಲಿಲ್ಲ. 9:30 ಧಾರೆ ಕಾಶಿ ಯಾತ್ರೆಗೆ ಕರ್ಕೊಂಡೋಗಿದ್ದರು. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ಮುಂದೆ ಒರೆಸಿ ನಾವು ನೋಡ್ತಾ ಇರ್ತೀವಿ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಂತೂ ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ವ್ಲಾಗೆಲ್ಲ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿದ್ರು. ತುಂಬಾ ಖುಷಿಯಾಯಿತು ಅವ್ರು ಮಾತಾಡಿದ್ದು. ತುಂಬ ಸಪೋರ್ಟು ಮಾಡ್ತಾರೆ ಕೂಡ. ಈಗ ಯಾರೆಲ್ಲ ವಿಡಿಯೋ ಮಾಡ್ತಾಯಿದ್ದೀವಿ ನೋಡ್ತಾರೆ ಏನಂತಾರೆ, ನೀನು ಎಲ್ಲ ಕಡೆ ವೀಡಿಯೋ ಮಾಡ್ತಾರೆ, ಇವರು ಏನು ಮಾಡ್ತಾರೆ ಅಂತ ಒಂಥರ ನೋಡ್ತಾರೆ. ಅಂಥದ್ರಲ್ಲಿ ಇವರು ತುಂಬ ಸಪೋರ್ಟ್ ಮಾಡ್ತಾರಲ್ಲ, ನನಗೆ ತುಂಬಾ ಖುಷಿಯಾಯಿತು. ಈ ಥರ ಸಪೋರ್ಟ್ ಇದ್ದರೆ ನಾವು ವ್ಲಾಗ್ ಮಾಡೋಕ್ಕೂ ಖುಷಿಯಾಗುತ್ತೆ ತುಂಬ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಈಚೆ ಬಂದು ಫೋಟೋಸ್ ತೊಗೊತಾ ಇದ್ವಿ. ನಾನು, ನನ್ನ ತಂಗಿ ಮತ್ತು ಸೊಸೆ, ನನ್ನ ಮಗಳು ಎಲ್ಲ ರೆಡಿಯಾಗಿರ್ತೀವಲ್ವ, ಸ್ಯಾರಿ ಉಟ್ಕೊಂಡು ಎಲ್ಲ ಫೋಟೋಸ್ ತೊಗೊಳಕ್ಕೆ ತುಂಬ ಖುಷಿಯಾಗುತ್ತೆ. ಫೋಟೋಸು ತೊಗೊಂಡ್ವಿ, ಸ್ವಲ್ಪ ರೀಲ್ಸು ಮಾಡ್ಕೊಂಡ್ವಿ ಖುಷಿಯಾಗಿ. ಎಲ್ಲ ಸೇರಿದಾಗ ಇದೆ ಅಲ್ವಾ, ಚೆನ್ನಾಗಿರುತ್ತೆ. ಹಾಗಾಗಿ ಅದು ಮುಗಿಸ್ಕೊಂಡು ಮತ್ತೆ ಸ್ಟೇಜ್ ಹತ್ರ ಬಂದ್ವಿ. ರಿಸೆಪ್ಷನಿಗೆ ನಿಲ್ಲಿಸಿದ್ರು. ಎಲ್ಲ ನೋಡಿಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ದೀವಿ ಎಲ್ಲ. ಹಾಗೆ ಕೇಕ್ ತಗೊಬಂದು ಕೇಕು ಕಟ್ ಮಾಡಿಸಿದ್ವಿ. ತುಂಬ ಖುಷಿಯಾಯಿತು. ಹುಡುಗ ಹುಡುಗಿ ಕೂಡ ತುಂಬ ಖುಷಿಯಾಗಿದ್ದರು, ಚೆನ್ನಾಗೂ ಕಾಣಿಸ್ತಾಯಿದ್ರು. ಖುಷಿಯಾಗುತ್ತೆ ನೋಡೋಕ್ಕೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಅವನ ಮದುವೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ, ನಿಮ್ಮೆಲ್ಲರ ಆಶೀರ್ವಾದ ಇವ್ರ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ.
ಎಲ್ಲ ಮುಗಿಸ್ಕೊಂಡು ತಂಗಿ ಮನೆಗೆ ಬಂದ್ವಿ. ಬನ್ನಿ ಕಾಫಿ ಕುಡ್ಕೊಂಡು ಹೋಗಿ ಅಂತ ಕರೆದ್ಲು. ಯಾಕೆಂದರೆ ಅಲ್ಲೇ ಚೌಟ್ರಿಗೆ ಹತ್ರ ನನ್ನ ತಂಗಿ ಮನೆ. ಹಾಗಾಗಿ ಬಂದು ಕಾಫಿ ಕುಡ್ಕೊಂಡು ನನ್ನ ಸೊಸೆ ಫೋನ್ ಮಾಡ್ತಾ ಇದ್ದಾಳೆ ಅವ್ರ ಅಣ್ಣನಿಗೆ. ಗಿಫ್ಟ್ ಕೊಡೋಕೆ ಹೋಗಬೇಕಾಗಿತ್ತು, ಅಲ್ಲಿ ಗಿಫ್ಟ್ ಕೊಡೋಕ್ಕಾಗಲಿಲ್ಲ, ಬ್ಯುಸಿ ಇದ್ದರು ಹುಡುಗ ಹುಡುಗಿ. ಮನೆಗೆ ಹೋಗಿ ಕೊಡೋಣ ಅಂದ್ಬಿಟ್ಟು ನಾವು ಗಿಫ್ಟಲ್ಲಿ ಕೊಡಲಿಲ್ಲ. ಇವಾಗ ಮನೆಗೆ ಹೋಗಬೇಕು ಅಂತ ಅದಕ್ಕೆ ಅವ್ರ ಅಣ್ಣನಿಗೆ ಫೋನ್ ಮಾಡ್ತಾ ಇದ್ದಾಳೆ. ನಮ್ಮ ಗಂಡು ಕೂತ್ಬಿಟ್ಟದೆ ಸಾಕಾಗಿ. ಇದು ಬೀಗ್ರೂಟದ್ದು. ನಾನು ಎಲ್ಲ ವೀಡಿಯೋನು ಒಂದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ರಿಸೆಪ್ಷನ್ದು ಮತ್ತು ಮದುವೆದು ಮತ್ತು ಬೀಗ್ರೂಟದ್ದು ಒಂದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ಯಾಕೆ ಟೈಮ್ ಇರಲಿಲ್ಲ ನಮಗೆ, ಆಮೇಲೆ ಜಾಸ್ತಿ ಕ್ಲಿಪ್ಪಿಂಗ್ಸು ತೊಗೊಂಡಿರಲಿಲ್ಲ. ಹಾಗಾಗಿ ಒಂದಕ್ಕೆ ಆ್ಯಡ್ ಮಾಡಿದ್ದೀನಿ. ಎಲ್ಲದಕ್ಕೂ 3 ಫಂಕ್ಷನ್ದು ಒಂದಕ್ಕೆ ಆ್ಯಡ್ ಮಾಡಿದ್ದೀನಿ. ಬೀಗ್ರೂಟಕ್ಕೂ ಕೂಡ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಎಲ್ಲ ತುಂಬ ಜನ ಸೇರಿದರು ಕೂಡ. ಚೆನ್ನಾಗೇ ಆಯಿತು ಫಂಕ್ಷನ್ ಎಲ್ಲ, ತುಂಬ ಚೆನ್ನಾಗಾಯಿತು. ಊಟನೂ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿಸಿದ್ರು. ಊಟನೂ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು. ತುಂಬಾ ಟೇಸ್ಟಾಗಿ ಚೆನ್ನಾಗಿತ್ತು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಫಂಕ್ಷನ್ನ. ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.